ನಮಸ್ಕಾರ ವೀಕ್ಷಕರೇ, ನಿಮಗಿದು ಗೊತ್ತೇ? ಹೆಚ್ಚು ನಿದ್ದೆ ಮಾಡುವುದು ಬಹುಶಃ ಅಸಂತೋಷಕರ ಜೀವನದ ಸಂಕೇತ ಇರಬಹುದು. ಚಿಕ್ಕ ವಿಷಯಗಳಿಗಾಗಿ ಅಳುವುದು ನಿಷ್ಕಲ್ಮಶ ಮತ್ತು ದಯಾಳು ಹೃದಯದ ಲಕ್ಷಣ ಇರಬಹುದು. ಭಯಗೊಂಡರೆ ಮೂಗಿನ ತುದಿಯನ್ನು ನೀರಿನಿಂದ ಸ್ಪರ್ಶಿಸಿ ತಕ್ಷಣ ಶಾಂತಗೊಳ್ಳುತ್ತೀರಿ. ಶರೀರದ ಭಾಗ ಆಲಸ್ಯಗೊಂಡಿದ್ದರೆ ತಲೆಯನ್ನು ಎಡಬಲ ಆಳವಾಗಿ ಅಲ್ಲಾಡಿಸಿ. ಶಬ್ದಭರಿತ ಸ್ಥಳದಲ್ಲಿ ಯಾರಾದರೂ ಮಾತನಾಡಿದರೆ ನಿಮ್ಮ ಬಲಕಿವಿಯಿಂದ ಕೇಳಲು ಪ್ರಯತ್ನಿಸಿ. ಮೂಗು ಮುಚ್ಚಿಕೊಂಡು ಹೋದಲ್ಲಿ ನಾಲಿಗೆಯ ಮೇಲ್ಮೈಗೆ ಹಿಮದ ತುಂಡನ್ನು ಇಡಿ. ಹೆಚ್ಚು ನಗುವುದು ಒಂಟಿತನ ಭಾವನೆ ಇರಬಹುದು. ಹೆಚ್ಚಿನ ಸಮಯ ಸುಳ್ಳು ಹೇಳುವುದು ಅಸುರಕ್ಷಿತ ಭಾವನೆ ಇರಬಹುದು. ಕಡಿಮೆ ಮಾತನಾಡುವುದು ಮನಸ್ಸಿನಿಂದ ಬಲಿಷ್ಠ ವ್ಯಕ್ತಿಯಾಗಿರಬಹುದು. ಸಾಲ ತೆಗೆದುಕೊಂಡರೆ ಅವರು ಕೇಳುವ ಮೊದಲು ಹಿಂತಿರುಗಿಸಿ. ಯಾರಾದರೂ ಊಟಕ್ಕೆ ಕರೆದರೆ ಅತಿ ದುಬಾರಿ ಆಹಾರವನ್ನು ಬೇಡಬೇಡಿ. ನಿಮ್ಮ ಹಿಂದೆ ಬರುವವರಿಗಾಗಿ ನಿಮ್ಮ ಜೀವನದ ಬಾಗಿಲು ತೆರೆದಿಡಿ. ಯಾರಾದರೂ ಮಾತನಾಡುವಾಗ ಅಡಚಣೆ ಮಾಡಬೇಡಿ. ಸಹಾಯ ಮಾಡಿದವರಿಗೆ ಧನ್ಯವಾದ ಹೇಳಿ. ಯಾರಿಗಾದರೂ ಮಾತು ಕೊಟ್ಟರೆ ಅದನ್ನು ಉಳಿಸಿಕೊಳ್ಳಿ. ಗುಪ್ತ ಮಾತುಗಳನ್ನು ಯಾರಿಗೂ ಹೇಳಬೇಡಿ. ಬೇರೆಯವರ ಮೊಬೈಲ್ಗಳನ್ನು ಅವರ ಒಪ್ಪಿಗೆಯಿಲ್ಲದೆ ಬಳಸಬೇಡಿ. ಕಾಲುಗಳನ್ನು ಕಾಲು ಮೇಲೆ ಹಾಕಿ ಕುಳಿತುಕೊಳ್ಳುವವರು ಆತ್ಮವಿಶ್ವಾಸಿಗಳು ಹಾಗೂ ಅಹಂಕಾರಿಗಳು ಆಗಿರುತ್ತಾರೆ. ಎಲ್ಲದಕ್ಕೂ ಕೈ ಮುಗಿದು ಮೊಸಳೆ ಕಣ್ಣೀರು ಹಾಕುವವರು ಸಮಯ ಸಾಧಕರು ಆಗಿರುತ್ತಾರೆ. ನಿಮ್ಮ ಹಾವಭಾವವನ್ನು ಬೇರೆಯವರು ಅನುಸರಿಸಿದರೆ ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎಂದರ್ಥ. ಅತಿಯಾಗಿ ನಗುವವನು ಅಂತರಂಗದಲ್ಲಿ ಏಕಾಂಗಿಯಾಗಿರುತ್ತಾನೆ. ಬೇರೆಯವರ ಧ್ವನಿ ಹಾಗೂ ಅವರ ಮಹತ್ವ ತಿಳಿದವನು ಆತ್ಮಜ್ಞಾನಿ ಆಗಿರುತ್ತಾನೆ. ಯಾರಾದರೂ ಕೆಟ್ಟದಾಗಿ ನಡೆದುಕೊಂಡರೆ ಅವರ ಗಮನ ಬೇರೆ ಕಡೆ ತಿರುಗಿಸಿ ಅವರಿಂದ ದೂರವಾಗಿ. ಜನರನ್ನು ನಗಿಸಿದರೆ ನೀವು ಅವರಿಗೆ ಆಕರ್ಷಕವಾಗಿ ಕಾಣುತ್ತೀರಿ ಎಂಬುದು ನಿಮ್ಮ ದಡ್ಡತನ. ಎಲ್ಲರ ಜೊತೆ ನೀವು ಕಣ್ಣಲ್ಲಿ ಕಣ್ಣು ಇಟ್ಟು ನೋಡಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ನನಗೆ ಸಹಾಯ ಮಾಡಿ ಎಂದು ನಿಮ್ಮ ಸ್ನೇಹಿತರು ಕೇಳಿದಾಗ ನಿಜವಾದ ಸ್ನೇಹಿತರು ಯಾರು ಎಂದು ತಿಳಿಯುತ್ತದೆ. ನಮ್ಮನ್ನು ಮರೆಯಬೇಡಿ ಎನ್ನುವವರು ಸಮಯ ಸಾಧಕರು ಆಗಿರುತ್ತಾರೆ. ಎಲ್ಲರ ಬಗ್ಗೆ ಒಳ್ಳೆಯದಾಗಿ ಮಾತನಾಡುವವರನ್ನು ನಂಬಬೇಡಿ. ಬೆಳಿಗ್ಗೆ ಯೋಚಿಸಿ, ಮಧ್ಯಾಹ್ನ ಕೆಲಸ ಮಾಡಿ, ಸಂಜೆ ವ್ಯಾಯಾಮ ಮಾಡಿ, ರಾತ್ರಿ ಸುಖವಾಗಿ ನಿದ್ರಿಸಿ. ನಿಮ್ಮ ಬಳಿ ಒಂದು ತೋಟ ಮತ್ತು ಒಂದು ಗ್ರಂಥಾಲಯ ಇದ್ದರೆ ನೀವು ಸಂಪೂರ್ಣವಾಗಿ ತೃಪ್ತರಾಗಿರಬಹುದು. ಸ್ವಲ್ಪ ಸಮಯ ಸಿಕ್ಕಾಗ ಪುಸ್ತಕ ಓದಿ. ಯಾವಾಗಲೂ ನಿಮ್ಮೊಂದಿಗೆ ಒಂದು ಪುಸ್ತಕ ಇಟ್ಟುಕೊಳ್ಳಿ. ನಿಮ್ಮ ಸಮಸ್ಯೆಗಳನ್ನು ಕೇಳುವವರಲ್ಲಿ ಬಹುತೇಕ ಜನರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ಕೆಲವು ಜನರಿಗೆ ನೀವು ಕಷ್ಟದಲ್ಲಿರುವುದು ಸಹ ಖುಷಿ ಕೊಡಬಹುದು. ನಿಮ್ಮ ಮಾತು ಮೊದಲು ಅರ್ಥ ಮಾಡಿಕೊಳ್ಳಿ, ನಂತರ ಮಾತನಾಡಿ. ನೀವು ದುಃಖಿತನಾಗಿದ್ದರೆ ಅದು ನೀವು ತಪ್ಪಾದ ಸ್ಥಳದಲ್ಲಿ ಇದ್ದೀರಿ ಎಂದರ್ಥ. ಸಂತೋಷವಿಲ್ಲದಿದ್ದರೆ ಸ್ಥಳ ಬದಲಾಯಿಸಿ. ಒಬ್ಬರನ್ನು ಮರೆಯಲು ಇನ್ನೊಬ್ಬರನ್ನು ಬಳಸಬೇಡಿ. ನಿಮಗೆ ಸಿಗಬೇಕಾದ ಉತ್ತಮ ಅವಕಾಶಕ್ಕಾಗಿ ಕಾಯಲು ಸಹನಶೀಲರಾಗಿರಿ. ನಿಜವಾದ ಶಕ್ತಿ ಮೌನದಲ್ಲಿ ಇರುತ್ತದೆ. ಸಂತೋಷವಾಗಿದ್ದಲು ನಗಲು ಪ್ರಯತ್ನಿಸಿ. ಇದು ನಿಮ್ಮ ಮನಸ್ಸಿಗೆ ಹಿತಕರ. ನಿದ್ದೆ ಬಾರದೇ ಇದ್ದರೆ ಒಂದೇ ನಿಮಿಷ ನಿರಂತರವಾಗಿ ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರಾಡಿ. ಆತ್ಮವಿಶ್ವಾಸ ಹೆಚ್ಚಿಸಲು ವ್ಯಾಯಾಮ ಮಾಡಿ. ಶಕ್ತಿಯನ್ನು ಹೆಚ್ಚಿಸಲು ನಿದ್ದೆ ಮಾಡಿ. ಅತಿಯಾಗಿ ಯೋಚಿಸುವುದನ್ನು ತಪ್ಪಿಸಲು ಬರೆಯಿರಿ. ಒತ್ತಡವನ್ನು ದೂರ ಮಾಡಲು ಶ್ವಾಸವ್ಯಾಯಾಮ ಮಾಡಿ. ನಿಮ್ಮ ಗಮನವನ್ನು ಗಟ್ಟಿಗೊಳಿಸಲು ಜ್ಞಾನ ಮಾಡಿ. ಕುಳಿತ ತಕ್ಷಣ ಕಾಲು ಮೇಲೆ ಹಾಕುವವರು ಗಟ್ಟಿಯಾದ ಇಚ್ಛಾಶಕ್ತಿ ಹೊಂದಿರುತ್ತಾರೆ. ಮಾತನಾಡುವಾಗ ಕೈಗಳನ್ನು ಮಡಿಲಿಗೆ ಹಾಕಿಕೊಳ್ಳುವವರು ಗಟ್ಟಿಯಾದ ಅಭಿಪ್ರಾಯ ಹೊಂದಿರುತ್ತಾರೆ. ಆದರೆ ಕೆಲವೊಮ್ಮೆ ಹಠಮಾರಿಯಾಗಿರಬಹುದು. 3 ಸೆಕೆಂಡುಗಳಿಗಿಂತ ಹೆಚ್ಚು ಅಚ್ಚರಿಯ ತೋರಿದರೆ ಅದು ಖಚಿತವಾಗಿ ನಕಲಿ. ಯಾವಾಗಲೂ ಅತಿಯಾಗಿ ನಗುವವನು ಒಳಗಿನಿಂದ ಒಂಟಿತನ ಅನುಭವಿಸುತ್ತಿದ್ದಾನೆ. ಸಂಪೂರ್ಣ ವಿಷಯ ಗೊತ್ತಿಲ್ಲದಿದ್ದರೆ ಮೌನವಾಗಿರಿ. ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಮೌನವಾಗಿರಿ. ಕೋಪಗೊಂಡಾಗ ಮೌನವಾಗಿರಿ. ಮಾತು ಸ್ನೇಹ ಅಥವಾ ಸಂಬಂಧ ಹಾಳು ಮಾಡಬಹುದು ಎಂಬ ಭಯವಿದ್ದರೆ ಮೌನವಾಗಿರಿ. ವಿಷಯ ಅಥವಾ ಜ್ಞಾನದಲ್ಲಿ ಅನುಮಾನ ಇದ್ದರೆ ಮೌನವಾಗಿರಿ. ಯಾರಾದರೂ ತಮ್ಮ ಸಂಕಷ್ಟ ಹಂಚಿಕೊಂಡಾಗ ಮೌನವಾಗಿರಿ. ಶಾಂತವಾಗಿಯೇ ಮಾತನಾಡಲು ಸಾಧ್ಯವಿಲ್ಲದಿದ್ದರೆ ಮೌನವಾಗಿರಿ. ಮೌನದಿಂದ ಸಂಬಂಧ ಉಳಿಯಬಹುದು ಎಂಬ ಭಾವನೆ ಇದ್ದರೆ ಮೌನವಾಗಿರಿ. ಮಾತುಗಳು ನಂಬಿಕೆಗೆ ಧಕ್ಕೆ ತರಬಹುದು ಎಂಬ ಅನುಮಾನ ಇದ್ದರೆ ಮೌನವಾಗಿರಿ. ನಿಮ್ಮ ವೈಯಕ್ತಿಕ ಜೀವನವನ್ನು ಎಲ್ಲರಿಗೂ ಹೇಳಬೇಕಾಗಿಲ್ಲ. ಸರಿಯಾದ ವ್ಯಕ್ತಿಯನ್ನು ಆಕರ್ಷಿಸಲು ತಪ್ಪಾದವರನ್ನು ಬಿಟ್ಟು ಬಿಡಬೇಕು. ಒಂದು ದಿನ ಹಿಂದಕ್ಕೆ ನೋಡಿದಾಗ ಎಲ್ಲವೂ ಯಾಕೆ ನಡೆದಿದೆ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಎಲ್ಲರೂ ಸ್ನೇಹಿತರೆಂದರೆ ಅದು ಸಮಸ್ಯೆಯಾಗಬಹುದು. ವೈಯಕ್ತಿಕ ವಿಷಯವನ್ನು ಯಾರಿಗೂ ಅತಿ ಹೆಚ್ಚು ಹಂಚಿಕೊಳ್ಳಬೇಡಿ. ಮೌನವಾಗಿ ಕೆಲಸ ಮಾಡಿದರೆ ಜನ ನಿಮ್ಮನ್ನು ತೊಂದರೆ ಮಾಡಲು ಸಾಧ್ಯವಿಲ್ಲ.
ಬದುಕಲು ಹೋರಾಡಿ, ಇಲ್ಲದಿದ್ದರೆ ನಿಧಾನವಾಗಿ ಶೂನ್ಯವಾಗುತ್ತಾ ಹೋಗುತ್ತೀರಿ. ಯಾರ ಜೊತೆನೂ ಮಾತನಾಡುವಾಗ ಅವರ ಕಣ್ಣಿನ ಬಣ್ಣ ಗಮನಿಸಿ. ಕಣ್ಣು ನೋಡಿದರೆ ಜನವು ನಿಮಗೆ ಒಲಿಯುತ್ತಾರೆ. ಜನರ ಹೆಸರುಗಳನ್ನು ಕೇಳಿ, ನೆನಪಿಟ್ಟುಕೊಳ್ಳಿ, ಅವರ ಹೆಸರುಗಳಿಂದ ಕರೆಯಿರಿ. ಇದು ಅವರಿಗೆ ಸಂತೋಷ ನೀಡುತ್ತದೆ. ಪ್ರತಿಕೂಲತೆಯಲ್ಲಿ ತಲೆಕೆಡಿಸಿಕೊಳ್ಳದಿರಿ, ಬದಲಿಗೆ ಯೋಜನೆ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮ ಕಡೆ ಆಕರ್ಷಿತರಾಗಬೇಕು ಎಂದರೆ ಇತರರಂತೆ ಅಲ್ಲ, ಭಿನ್ನವಾಗಿ ವರ್ತಿಸಿ. ಒತ್ತಡಕ್ಕೆ ಸಿಲುಕಿದಾಗ ಚಿಂಗಮ್ ಅಥವಾ ಏನನ್ನಾದರೂ ತಿನ್ನಿ. ಇದು ನಿಮ್ಮ ಮೆದುಳಿಗೆ ನೀವು ಸುರಕ್ಷಿತವಾಗಿದ್ದೀರಿ ಎಂದು ತೋರಿಸುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ನೀಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಒತ್ತಿ.